ದಿ ರಾಜಾ ಸಾಬ್ ಇದು ಮಾರುತಿಯವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬಂದ್ರೆ ನಮ್ಮ ಮುಖ್ಯ ಪಾತ್ರ ರಾಜು ಎಕೆಎ ರಾಜಾ ಸಾಬ್ ಅವನಿಗೆ ತನ್ನ ತಾತನನ್ನ ಹುಡುಕ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗತ್ತೆ. ಸೊ ಅದು ಯಾಕೆ ಏನೇನಾಯ್ತು ಅಂಡ್ ಈ ಹುಡುಕಾಟದಲ್ಲಿ ಅವನಿಗೆ ಬಂದಂತ ಚಾಲೆಂಜಸ್ ಎಂಥದ್ದು, ಹಾಗೆ ಈ ಕಥೆಲಿರೋ ಮಿಸ್ಟ್ರಿ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿ ನನಗೆ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬರೋದಾದ್ರೆ ಮೇನ್ಲಿ ಇಲ್ಲಿದ್ದಂತ ಮಿಸ್ಟ್ರಿ ಹಾರರ್ ಬ್ಲಾಕ್ ಮ್ಯಾಜಿಕ್ ಅನ್ನೋದನ್ನ ಬೇಸ್ ಲೈನ್ ಆಗಿ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ನ ಬರಿತಾ ಹೋಗಿದ್ದಾರೆ. ಅದರ ಸುತ್ತ ಹಲವು ತರದ ಮಿಸ್ಟ್ರಿ ಎಲಿಮೆಂಟ್ ಗಳನ್ನ ಪ್ಲೇಸ್ ಮಾಡಿ ಕಥೆನ ಇಂಟ್ರೆಸ್ಟಿಂಗ್ ಅನ್ಸೋ ಹಾಗೆ ಮಾಡ್ತಾರೆ. ಆ ಪ್ರೊಸೆಸ್ ಅಲ್ಲಿ ಡೆಪ್ತ್ ಇದೆ, ಸ್ಟೋರಿ ನಮ್ಮನ್ನ ಒಳಗೆ ಎಳ್ಕೊಳ್ತಾ ಹೋಗುತ್ತೆ. ಹಾಗೆ ತೋರ್ಸಿರೋ ಹಾರರ್ ಫೀಲ್ ಆಗೋ ತರ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಜಂಪ್ ಸ್ಕೇರ್ ಮೂಮೆಂಟ್ ಗಳು ಕೂಡ ಬರ್ತಾ ಹೋಗ್ತವೆ. ಆಕ್ಚುಲಿ ಸ್ಟೋರಿ ಶುರು ಆಗಿದ್ದೆ ಇಂಟರ್ವಲ್ ಗಿಂತ ಏನೊಂದು 20 ನಿಮಿಷ ಮುಂಚೆ ಅಷ್ಟೇನೆ. ಅದಕ್ಕಿಂತ ಮೊದಲು ಎಸ್ಟಾಬ್ಲಿಷ್ಮೆಂಟ್ ಅನ್ಕೊಂಡು ತರಾವರಿಯಾಗಿ ಕೆಡ್ಸಿಟ್ಟಿದ್ದಾರೆ ಸಿನಿಮಾನ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಸದ್ಯಕ್ಕೆ ಪ್ರೀ ಇಂಟರ್ವಲ್ 20 ನಿಮಿಷ, ಸೆಕೆಂಡ್ ಹಾಫ್ ಅಲ್ಲಿ ಆ ಕಾನ್ಸೆಪ್ಟ್ ಅನ್ಫೋಲ್ಡ್ ಆದಂತ ರೀತಿ ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿರುವಂತ ಒಂದೆರಡು ಸೀಕ್ವೆನ್ಸಸ್ ಸಖತ್ತಾಗಿತ್ತು, ಎಂಗೇಜಿಂಗ್ ಆಗಿತ್ತು ಅಂಡ್ ಅಷ್ಟೇ ಇಂಟೆಲಿಜೆಂಟ್ ಆಗಿನೂ ಅದನ್ನ ಬರ್ದಿದ್ದಾರೆ ಕೂಡ. ಸೊ ಐ ಫೆಲ್ಟ್ ಸಿನಿಮಾ ಎಲ್ಲೆಲ್ಲಿ ಡೀಪ್ ಹಾರರ್ ಅಂತ ಹೇಳ್ಕೊಂಡು ಹೋಗುತ್ತೆ ಆ ಕಡೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂಡ್ ಒಳ್ಳೆ ಕಾನ್ಸೆಪ್ಟ್ ಅಂತಾನು ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಆಫ್ ಆಲ್ ಯಾರ ಪಾತ್ರನೂ ಕನ್ಸ್ಟ್ರಕ್ಟಿವ್ ಆಗಿ ಬರ್ದೇ ಇಲ್ಲ. ಕೆಲವೊಬ್ರು ಕೆಲವೊಂದು ಕಡೆ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಇನ್ನ ಹಲವು ಕಡೆ ರೈಟಿಂಗ್ ಗೆ ಹಳ್ಳ ಹಿಡಿದೋಗಿದೆ. ಸ್ಟಿಲ್ ಇದರ ನಡುವೇನು ಪ್ರಭಾಸ್ ಅವರು ಒಂದೊಳ್ಳೆ ಎನರ್ಜಿನ ಕ್ಯಾರಿ ಮಾಡ್ತಾರೆ ಇಡೀ ಸಿನಿಮಾ ತುಂಬಾ, ಅದು ನನಗೆ ಇಷ್ಟ ಆಯ್ತು. ಬಟ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಅಷ್ಟೇನು ಇಂಪ್ರೆಸ್ ಮಾಡ್ಲಿಲ್ಲ. ಹಾಗೆ ಸಂಜಯ್ ದತ್ ಅವರ ಕ್ಯಾರೆಕ್ಟರ್ ನಲ್ಲಿ ವೆರೈಟಿ ಇದೆ, ಸಾಕಷ್ಟು ಲೇಯರ್ ಗಳನ್ನ ಇಟ್ಟಿದ್ದಾರೆ. ಸೊ ಅದು ಕೂಡ ಹಾರರ್ ಎಕ್ಸ್ಪೀರಿಯನ್ಸ್ಗೆ ಸಖತ್ತೊಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ನನಗೆ ಇಲ್ಲಿ ಏನು ವರ್ಕ್ ಆಗ್ಲಿಲ್ಲ ಅಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಹಾಗೆ ಎಕ್ಸಿಕ್ಯೂಷನ್. ಇನ್ ಟೋಟಲ್ ಮೇಲೆ ಏನು ಪಾಸಿಟಿವ್ ಅಂತ ಹೇಳ್ದೆ ಅಲ್ವಾ, ಅದನ್ನ ಬಿಟ್ಟು ಉಳಿದಿದ್ಯಾವುದು ನನಗೆ ಇಷ್ಟ ಆಗ್ಲೇ ಇಲ್ಲ. ಲೈಕ್ ಎಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಜಾತ್ರೆ ಅನ್ಬೇಕು ಅಷ್ಟೇ. ಇವರು ತಗೊಂಡಿರೋದು ಒಳ್ಳೆ ಕಾನ್ಸೆಪ್ಟೇ, ಆದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೊಟ್ಟಿರೋ ಟೈಮ್ ಇದೆಯಲ್ಲ ತುಂಬಾನೇ ಕಮ್ಮಿ. ಇನ್ನ ಇದನ್ನ ಬಿಟ್ಟು ಉಳಿದಿರೋ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಅ ರಾಡ್ ರುಟೀನ್ ತೆಲುಗು ಮಿಕ್ಸ್ ಮಸಾಲಾ. ಲೀಡಲ್ಲಿ ಪ್ರಭಾಸ್ ಅವರಿದ್ದಾರೆ ಅನ್ನೋದೊಂದನ್ನ ಬಿಟ್ರೆ ನೋಡೋದಕ್ಕೆ ಎಕ್ಸಾಕ್ಟ್ಲಿ ಬಾಲಯ್ಯ ಅವ್ರ ಸಿನಿಮಾನೇ ಇದು. ಸಾಲದಕ್ಕೆ ಕಾಂಪ್ಲಿಮೆಂಟರಿ ಅಂತ ನಮ್ ತಮ್ಮಣ್ಣವ್ರು ಬೇರೆ ಸಿಕ್ಕಂಗೆ ಚಚ್ಚಿ ಚಚ್ಚಿ ಬಾರ್ಸಿ ಬಿಸಾಕಿದ್ದಾರೆ. ಯಪ್ಪ. ಆಲ್ಸೋ ಆ ಫಸ್ಟ್ ಹಾಫ್ ಹೀರೋ ಎಂಟ್ರಿಗೆ ಅಂತ ಒಂದು ಹಾಡು, ಹುಡುಗಿನ ನೋಡಿದ್ದಕ್ಕಂತ ಒಂದು ಹಾಡು, ಲವ್ ಆಗಿದ್ದಕ್ಕೆ ಇನ್ನೊಂದು, ಒಟ್ಟಲ್ಲಿ ಸ್ಕ್ರೀನ್ ಪ್ಲೇನ ಎಷ್ಟು ವೆರೈಟಿ ಆಗಿ ಕೆಡಿಸಬಹುದೋ ಅಂತ ಎಲ್ಲಾ ಪ್ರಯೋಗಗಳನ್ನು ಮಾರುತಿಯವರು ಮಾಡ್ಬಿಟ್ಟಿದ್ದಾರೆ. ಟೋಟಲಿ ಆ ಡಂಬ್ ರೈಟಿಂಗ್ ಅಂತ ಹೇಳ್ತೀನಿ. ಆಲ್ಸೋ ಆ ಹೀರೋಯಿನ್ ಗಳ ಪಾತ್ರನೂ ಅಷ್ಟೇ ಯಾವುದಕ್ಕೂ ಉಪಯೋಗನೇ ಇರ್ಲಿಲ್ಲ. ಇದ್ರ ಜೊತೆಗೆ ಆ ಕ್ಲೈಮ್ಯಾಕ್ಸ್ ಅದೇನಂತ ಬರ್ದಿದಾರೋ ಶಿವನೇ, ಪ್ರಾಪರ್ ಎಮೋಷನ್ ಅಂತ ಇಲ್ಲ, ಯಾವ ಕ್ಯಾರೆಕ್ಟರ್ ಅಲ್ಲೂ ಕನೆಕ್ಷನ್ನೇ ಕಾಣಲ್ಲ. ಮೋಸ್ಟ್ಲಿ ಹಿಪ್ನೋಸಿಸ್ ಬಗ್ಗೆ ಬರೀತಾ ಮಾರುತಿ ಅವರೇ ಸೆಲ್ಫ್ ಹಿಪ್ನೋಟೈಸ್ ಆಗೋದ್ರ ಗೊತ್ತಿಲ್ಲ. ಬಿಕಾಸ್ ಆ ಕೊನೆಯ 20 ನಿಮಿಷ ಲಿಟ್ರಲಿ ತಲೆಗೇನೆ ಕೈ ಹಾಕ್ತಾರೆ. ಇನ್ನ ವಿಜುವಲ್ ಎಫೆಕ್ಟ್ಸ್ ಅಂತೂ ಎಲ್ಲೋ ಕೆಲವೊಂದು ಕಡೆ ಮಾತ್ರ ವರ್ಕ್ ಆಗಿದೆ ಅಂಡ್ ಉಳಿದಿದ್ ಕಡೆ ಎಲ್ಲ ದೊಡ್ಡ ನೆಗೆಟಿವ್ ಆಗಿದೆ ಈ ಸಿನಿಮಾಗೆ. ಟೋಟಲ್ ಆಗಿ ಇದು ನನಗೆ ಒಂದು ಆವರೇಜ್ ವಾಚ್ ಆಗಿತ್ತು ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಐಡಿಯಾ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ಗ್ರೌಂಡೆಡ್ ಆಗಿ ಹೇಳ್ಬೋದಾಗಿತ್ತು. ಇಷ್ಟೊಂದೆಲ್ಲ ಜಾತ್ರೆ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಬಾಲಯ್ಯ ಅವ್ರಿಗೆ ಹೋಗ್ಬೇಕಾಗಿದ್ದಂತ ಕಥೆ ಅಪ್ಪಿತಪ್ಪಿ ಪ್ರಭಾಸ್ ಅವ್ರ ಕೈಗೆ ಬಂತ ಗೊತ್ತಿಲ್ಲ. ಬಟ್ ಇದು ಖಂಡಿತ ಅವರ ಇಮೇಜ್ಗೆ ಸೂಟೇ ಆಗಲ್ಲ. ಎನಿವೇಸ್, ನೀವೇನಾದ್ರೂ ಪ್ರಭಾಸ್ ಅವರ ಫ್ಯಾನ್ ಆಗಿದ್ರೆ ಮತ್ತೆ ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತಿದ್ದೀರಾ ಅಂದ್ರೆ ಖಂಡಿತ ಒಂದು ಸಲ ಹೋಗಿ ನೋಡ್ಬೋದೇನೋ, ಟ್ರೈ ಮಾಡಿ. ಬಟ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.